ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸಿಂಪಲ್ ಏನಿಲ್ಲ. ನಮ್ಮ ರಿಲೇಟಿವ್ದು ಒಬ್ರದ್ದು ಮದುವೆ ಇತ್ತು. ಸೊ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ನೈಟ್ ಅಲ್ಲೇ 8 ಗಂಟೆ ಆಗಿತ್ತು. ಗಾಡಿಗೆ ಇಲ್ಲ ಇತ್ತು ನೋಡು, ರೂಮಲ್ಲಿ ಸಿಕ್ತಾ? ಸ್ಲಿಪ್ಪರು ಮ್ಯಾಚ್ ಆಗ್ತದೆ ನಮಗೆ. ಅನ್ಎಕ್ಸ್ಪೆಕ್ಟೆಡ್. ನಾವು ಅಮ್ಮ ಅಪ್ಪಾಜಿ ಕೂಡ ಮದುವೆಗೆ ಬಂದಿದ್ರು. ಇನ್ನು ಮದುವೆ ಗುಬ್ಬಿನಲ್ಲೇ ಇದ್ದಿದ್ದರಿಂದ ಗಾಡಿನಲ್ಲೇ ಹೊರಟ್ವಿ ಹೋಗೋಣ ಅಂತ. ನಾನು ಕುಮಾರ್ ಸ್ಕೂಟಿನಲ್ಲಿ ಮತ್ತು ಅಮ್ಮ ಅಪ್ಪಾಜಿ ಗಾಡಿನಲ್ಲಿ ಹೊರಟ್ರು. ಇನ್ನು ಅವ್ರು ಬಂದುಬಿಟ್ರೆ ಸಣ್ಣ ನಮ್ಮ ಜೊತೆ ಸೇರೋದೇ ಇಲ್ಲ. ಅವ್ರ ಜೊತೆನೇ ಹೋದ, ನೀವು ಸ್ಕೂಟಿನಲ್ಲಿ ಬರ್ರಿ ಅಂತ ಹೇಳ್ಬಿಟ್ಟು. ವಿಡಿಯೋ ಮಾಡ್ಕೊತಿರೋದು ನೋಡಿ ಕುಮಾರ್ ಸ್ಮೈಲ್ ಮಾಡ್ತಿದ್ದಾರೆ, ಎಲ್ಲೋದ್ರೂ ವಿಡಿಯೋ ಮಾಡ್ತಾಳೆ ಅಂತ. ಫೈನಲಿ ಚೌಟ್ರಿ ರೀಚ್ ಆದ್ವಿ. ಬಟ್ ಇನ್ನು ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ಜಸ್ಟ್ ಆಗಿನ ಗಂಡು ಹೆಣ್ಣು ಸ್ಟೇಜ್ ಮೇಲೆ ಹೋಗ್ತಾಯಿದ್ರು. ಸೊ ನಾವು ಕೂಡ ಬೇಗ ಹೋಗಿ, ಜಾಸ್ತಿ ಜನ ಕೂಡ ಇರಲಿಲ್ಲ. ಸೊ ಬೇಗ ಹೋಗಿ ವಿಶ್ ಮಾಡಿ ಗಂಡು ಹೆಣ್ಣಿಗೆ ಮುಯ್ಯೆಲ್ಲ ಕೊಟ್ಟು ಬಂದ್ವಿ. ನೆಕ್ಸ್ಟ್ ವಿಶ್ ಎಲ್ಲ ಆದಮೇಲೆ ಊಟಕ್ಕೆ ಅಂತ ಕುತ್ಕೊಂಡಿದ್ವಿ. ಸಣ್ಣ ಎಕ್ಸ್ಟ್ರಾ ನನಗೊಂದು ಎಲೆ ಬೇಕು, ನಾನು ನಿಮ್ಮ ಜೊತೆ ಊಟ ಮಾಡಲ್ಲ ಅಂತ ಏನು ಹೇಳ್ತಿದ್ದ. ಅವ್ರ ಪಾಪ ಅವನಿಗೊಂದು ಎಲೆ ಹಾಕ್ಸಿದ್ರು. ಬಟ್ ಎಲೆ ಹಾಕ್ಸಿದ್ರು ಕೂಡ ನಾವು ಅನ್ನೆಸೆಸರಿ ಎಲ್ಲ ಫುಡ್ನು ಅವನಿಗೆ ಸರ್ವ್ ಮಾಡಿಸಲ್ಲ. ಯಾಕಂದರೆ ಅವ್ನು ಅಲ್ಲೇ ಬಿಟ್ಬಿಡ್ತಾನೆ ಅಂತ. ಅವನು ಏನೇನು ಇಷ್ಟಪಟ್ಟು ತಿಂತಾನೆ ಅದನ್ನು ಮಾತ್ರ ಹಾಕಿಸ್ತೀವಿ ಅಷ್ಟೇ ಅವನ ಎಲೆಗೆ. ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಕೂಡ ರೈಸ್ ಬಾತು ಮತ್ತು ದೋಸೆ ಅದೆಲ್ಲ ತಿನ್ನಲ್ಲ. ಸೈಡ್ಸ್ ಎಲ್ಲ ತಿಂದ್ಬಿಟ್ಟು ಒಬ್ಬಟ್ಟು ಮತ್ತು ಅನ್ನ ಸಾಂಬಾರು ತಿಂದೆ ಅಷ್ಟೇ. ನಾನು ಊಟ ಜಾಸ್ತಿ ಏನು ತಿಂತೀನೋ ಅದನ್ನು ಮಾತ್ರ ಹಾಕಿಸ್ಕೊಳ್ತೀನಿ. ಎಲೆಲೆಲ್ಲ ಬಿಡೋ ಥರ ಎಲ್ಲದೂ ಹಾಕಿಸ್ಕೊಳ್ಳಲ್ಲ. ಸಣ್ಣಕ್ಕೆ ತಿನ್ನೋಕೆ ಐಸ್ ಕ್ರೀಮ್ ಕೊಡಿಸಿರ್ಲಿಲ್ಲ ಅಲ್ಲಿ. ಸೊ ಅವ್ರ ತಾತ ತಿಂತಿದ್ದು ನೋಡ್ಬಿಟ್ಟು ಹೊಡೋದ ಇಸ್ಕೊಳ್ಳೋಣ ಅಂತ. ನಾವೇ ಬೇಡ ಅಪ್ಪಾಜಿ ಕೊಡಬೇಡ ಅಂತ ಹೇಳಿದ್ದೆ. ಸ್ಟೈಲ್ ನೋಡು, ಮುನ್ನಿಸ್ಕೊಳ್ಳೋ ಕೋಪ ಮಾಡ್ಕೊಂಡು ನಿಂತಿದ್ದ. ತಿರ್ಗಾ ಅವ್ರ ತಾತ ಕೊಟ್ಟಾಗ ಎಷ್ಟು ಖುಷಿಯಿಂದ ಬರ್ತಿದ್ದಾನೆ ಐಸ್ ಕ್ರೀಮ್ ಕೊಟ್ಟರು ಅಂತ. ಜ್ಯೂಸು ಅಷ್ಟೇ ಸಿಕ್ಕಾಪಟ್ಟೆ ಕುಡಿತಾನೆ. ನಮಗೆ 1-2 ತಿಂದರೆ ಏನೂ ಆಗಲ್ಲ. ಬಟ್ ಅವನು ಓವರ್ ಮಾಡ್ಕೊಂಡ್ಬಿಡ್ತಾನೆ, ಅದೇ ಭಯ ನಮಗೆ. ಈ ಥರ ಫಂಕ್ಷನ್ಸ್ಗಳ್ಗೆ ಎಲ್ಲಾದರೂ ಕರ್ಕೊಂಡೋಗ್ಬಿಟ್ರಂತೂ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಸೊ ಫೈನಲಿ ಐಸ್ ಕ್ರೀಮ್ ಎಲ್ಲ ತಿಂದು ಮನೆಗೆ ಹೊರಟ್ವಿ. ಈ ಸಮ್ಮರ್ ಟೈಮಲ್ಲಿ ಈ ಜಾಸ್ತಿ ವರ್ಕ್ ಇರೋ ಡ್ರೆಸ್ಗಳಾಗಲಿ ಅಥವಾ ಫ್ರೀ ಏರ್ಸ್ ಬಿಡೋದಾಗಲಿ ಯಾವುದೂ ಆಗಲ್ಲ. ಫುಲ್ ಸೆಕೆ ಆಗ್ತಿರುತ್ತೆ. ಸೊ ಫ್ರೆಂಡ್ಸ್, ಈಗಿನ ಮದುವೆಯಿಂದ ಬಂದು ನಮ್ಮಮ್ಮ ಮಾತಾಡ್ತೈತೆ, ಏನೂ ಕೇಳಿಸ್ತಿಲ್ಲ. ಸೊ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೈಟ್ ಆಗೈತೆ, ಮಲ್ಕೋಬೇಕು. ಸೊ ಫ್ರೆಂಡ್ಸ್, ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೂಡ ಆಯಿತು. ಇದೇನಪ್ಪ ಅಂದ್ಕೊಂಡ್ರೆ ಮತ್ತೆ ಸಣ್ಣಗೆ ದೃಷ್ಟಿ ತೆಗೆದಿಟ್ಟಿರೋದು. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಾಯಿತು. ಬೆಳಗ್ಗೆ ಮುಹೂರ್ತಕ್ಕೇನು ಹೋಗಲಿಲ್ಲ. ಅಮ್ಮ ಅಪ್ಪಾಜಿ ಇದ್ರು ಅಂತ ಕುಮಾರ್ ಚಿಕನ್ ತಂದು ಕೊಟ್ಟಿದ್ರು. ಸೊ ಚಿಕನ್ ಸಾಂಬಾರು ಮಾಡಿದ್ದೆ. ಇನ್ನು ಅವ್ರ ತಾತ ಅಜ್ಜಿಗೆ ಸೌತೆಕಾಯಿ ನಾನೇ ಕಟ್ ಮಾಡಿಕೊಡ್ತೀನಿ ಅಂತ ಹಠ ಮಾಡ್ತಿದ್ದಾನೆ. ಇನ್ನು ಚಿಕನ್ ಸಾಂಬಾರು ಬಸ್ಬಿಟ್ಟು ಕಾಯಿ ಪೀಸೆಲ್ಲ ಹಾಕಿ ಒಗ್ಗರಣೆ ಮಾಡ್ತಾರಲ್ಲ, ಆ ಥರ ಮಾಡಿದ್ರೆ ಮಾತ್ರ ನಮ್ಮ ಅಪ್ಪಾಜಿ ಊಟ ಮಾಡೋದು. ಇನ್ನು ಬೆಳಗ್ಗೆ ಮುಹೂರ್ತಕ್ಕೆ ಅಂತ ಊರಿಂದ ಆಂಟಿ ಮತ್ತು ನನ್ನ ತಂಗಿ ಬಂದಿದ್ದರು.
ಅವರೆಲ್ಲ ಬಂದಿದ್ದು ನೋಡಿ ನನ್ನ ಮಗಂಗಂತೂ ಫುಲ್ ಖುಷಿ. ಆ ಸೀರೆ ಎಲ್ಲ ತಂದು ಅವಳ ಜೊತೆ ಹೆಂಗೆ ಆಡ್ತಿದ್ದಾನೆ ನೋಡ್ರಿ. ಇನ್ನು ಊರಿಗೆ ಹೋಗ್ಬಿಟ್ರೆ ನಮ್ಮ ಮನೆಗಿನ್ನ ಜಾಸ್ತಿ ನಮ್ಮ ಆಂಟಿನ ಮನೆಯಲ್ಲೇ ಇರೋದು. ಸಿಂಚನನ ಜೊತೆ ಆಟ ಆಡ್ಕೊಂಡು ಅಥವಾ ನಮ್ಮ ಆಂಟಿ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆಲ್ಲ ಹೋಗ್ತಿರ್ತಾನೆ. ಅವ್ರ ಮನೆಯಲ್ಲೇ ಜಾಸ್ತಿ ಇರೋದು. ಇನ್ನು ಅವ್ನು ಮಲ್ಕೊಂಡಾಗ ಎಲ್ಲ ಊರಿಗೆ ಹೊರಟ್ಬಿಟ್ರು. ಎದ್ಮೇಲೆ ಫುಲ್ ಅಳ್ತಿದ್ದ. ತಿರ್ಗಾ ನಮ್ಮ ಅಪ್ಪಾಜಿ ನಾಳೆ ಬಂದು ಕರ್ಕೊಬರ್ತೀನಿ ಅಂದಿದ್ದಕ್ಕೆ ಸುಮ್ಮನಾದ. ಇನ್ನು ಓನರ್ ಅಂಕಲ್ ಬಂದುಬಿಟ್ಟು ಸ್ವಲ್ಪ ನುಗ್ಗೆ ಸೊಪ್ಪು ಕೊಟ್ಟಿದ್ರು. ಅದೆಲ್ಲ ಅಮ್ಮ ಸೋಸಿಟ್ಟಿದ್ರು ಪಲ್ಯ ಮಾಡೋಣ ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.